ಸೇಮ್ ಫಾರ್ಮ್ಯಾಟ್ ಅಂದ್ರೆ ಇವ್ರದ್ದು ಫಾರ್ಮ್ಯಾಟ್ ಇಷ್ಟೇನೆ. 6 ಸ್ಟೇಜ್ಗಳು, 6 ಜನ, 6 ಬ್ಯಾಂಡ್ ಅಥವಾ 6 ಆರ್ಟಿಸ್ಟ್ಗಳು, ಸೊ 6 ರೌಂಡ್ಗಳು. ಸೊ ಇದು ಇವರ ಒಂದು ಫಾರ್ಮ್ಯಾಟ್ ಆಗಿದೆ. ಈ ಕಾನ್ಸೆಪ್ಟ್ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಹೊಸ ಪ್ರಯತ್ನಗಳಿಗೆ ನಾನು ಯಾವತ್ತು ಸಪೋರ್ಟ್ ಮಾಡ್ತಾ ಇರ್ತೀನಿ. ಅದು ಹೊರ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಿನಲ್ಲಿ ಇಂಥದ್ದೊಂದು ದೊಡ್ಡ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೂ ಹೆಮ್ಮೆಯಾದ ವಿಚಾರ. ಅದ್ರ ಜೊತೆಗೆ ನಮ್ಮ ಲೋಕಲ್ ಕನ್ನಡ ಬ್ಯಾಂಡ್ಗಳು, ನಮ್ಮ ಕನ್ನಡದ ಆರ್ಟಿಸ್ಟ್ಗಳನ್ನ ಅವರು ಪ್ರೋತ್ಸಾಹ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಒಂದು ಹೊಸ ಪ್ರಯತ್ನ ನಡೀತಾ ಇದೆ. ಅಂಡ್ ಈ ರೀತಿಯಾದ ಪ್ರಯತ್ನಗಳು ಜಾಸ್ತಿ ನಡಿಬೇಕು. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇವಾಗ ನೀವೇ ನೋಡ್ತಾ ಇದ್ದೀರಾ, ಒಂದು ಥಿಯೇಟರ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಾನ್ಸರ್ಟ್ಗಳಿರುತ್ತೆ, ಮ್ಯೂಸಿಕ್ ಕಾನ್ಸರ್ಟ್ಗಳು. ಸೊ ಆ ಕಾನ್ಸರ್ಟ್ ಅಲ್ಲಿ ಏನೋ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಬೇಕು. 6 ಸ್ಟೇಜ್ಗಳಾಗ್ತಾ ಇದ್ದಾರೆ. ಒಂದು ಸ್ಟೇಜ್ ಅಲ್ಲೇ ನಾವೊಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ ಬರುತ್ತೆ ಅದಕ್ಕೆ. ಸೊ ಇವರು ಧೈರ್ಯ ಮಾಡಿ 6 ಸ್ಟೇಜ್ ಹಾಕ್ತಾ ಇದ್ದಾರೆ. 6 ಸೆಟಪ್ ಇರುತ್ತೆ. ಸೊ ಇವಾಗ ಹೆಂಗೆ ಇದು ಈ ಸ್ಟೇಜ್ ಅಲ್ಲಿ ಒಂದು ಸೆಟಪ್ ಇದೆ, ಇದೇ ರೀತಿ 6 ಸೆಟಪ್ ಇರುತ್ತೆ. 6 ಸ್ಟೇಜ್ ಅಲ್ಲೂ 6 ಬ್ಯಾಂಡ್ಗಳಿರ್ತಾರೆ. ಸೊ 1 by 1 ಒಬ್ಬೊಬ್ರು ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಜನಗಳಿಗೆ ಇದೊಂಥರ ಕಣ್ಣಿಗೆ ಮತ್ತೆ ಕಿವಿಗೆ ಒಂದು ಹಬ್ಬ ತರ ಇದು. ನಾನ್ ಸ್ಟಾಪ್ ಮ್ಯೂಸಿಕ್ ಇರುತ್ತೆ. ಅವ್ರು ಹೇಳ್ದಂಗೆ 6 hours ಆಫ್ ಮ್ಯೂಸಿಕ್ ಅಂದ್ರೆ ಏನು, ಇವಾಗ ಇವ್ರು ಹೇಳ್ದಂಗೆ 800-900 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬರ್ತಾರೆ. 900 ರೂಪಾಯಿ, 800-900 ರೂಪಾಯಿಗೂ ಅವ್ರಿಗೆ ವರ್ತ್ ಅಂತ ಅನ್ಸ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಜನಗಳು ಒಂದು 800 ರೂಪಾಯಿ ಅದು ಮಿನಿಮಮ್ ಟಿಕೆಟ್ ಪ್ರೈಸ್, ಅದು ಅವ್ರು ಇಟ್ಟಿರೋದು. ಅವ್ರಿಗೆ ಗೊತ್ತಿಲ್ಲ ಅದ್ರಲ್ಲಿ ಅವ್ರು ಲಾಭ ಮಾಡ್ತಾರೋ ಏನು ಅಂತ ನನಗಂತ ಐ ಡೋಂಟ್ ನೋ. ಯಾಕಂದ್ರೆ ತುಂಬಾ ದೊಡ್ಡ ಪ್ರೊಡಕ್ಷನ್ ಇದೆ. ಬಟ್ ಅವ್ರ ಪ್ರಯತ್ನ ಏನಿದೆ, ಅವ್ರದೊಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ. ಇವಾಗ ಅವರು ಇದರಿಂದ ಲಾಭ ಮಾಡ್ಬೇಕು ಅನ್ನೋದಕ್ಕಿಂತ ಇಂಥದೊಂದು ಪ್ರೊಡಕ್ಷನ್ ನಡೀತಾ ಇದೆ, ಜಾಮ್ ಜಂಕ್ಷನ್ ಅನ್ನೋ ಒಂದು ಶೋ ಬಂದ್ರೆ ಈ ರೀತಿ ಇರುತ್ತೆ ಅನ್ನೋದೊಂದನ್ನ ಜನಗಳ ಮೈಂಡಿಗೆ ಅದನ್ನ ಕೊಡಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಫಸ್ಟ್ ನಾನೇ ಕನ್ಫ್ಯೂಸ್ ಆದೆ. 6 ಸ್ಟೇಜ್ ಹೆಂಗ್ ಹಾಕ್ತೀರಾ, ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂದಾಗ ಅವ್ರು ಹೇಳ್ತಾರೆ 8 ವರ್ಷದಿಂದ ಈ ಒಂದು ಕಾನ್ಸೆಪ್ಟ್ ನಾವು ಮಾಡಬೇಕು ಅಂತ ತುಂಬಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದನ್ನ 2 ಸಲ ಸಕ್ಸಸ್ಫುಲ್ ಆಗಿ ನಿಭಾಯಿಸಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಬಂದಿದ್ದಾರೆ. ಕನ್ನಡನ ಮೇನ್ ಒಬ್ಬ ಕನ್ನಡ ಆರ್ಟಿಸ್ಟ್, ಕನ್ನಡ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗೆ ಪ್ರಾಮುಖ್ಯತೆ ಕೊಟ್ಟು ಅದ್ರ ಜೊತೆಗೆ ತೆಲುಗು ಹಾಗೂ ಹಿಂದಿ ಕೂಡ ಈ ಒಂದು ಕಾನ್ಸರ್ಟ್ ಅಲ್ಲಿ ಸಿಗುತ್ತೆ. ಸೊ ಮಲ್ಟಿ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ಹಿಂದಿ 3 ಭಾಷೆ